ನಾನು ಈ ಡಿಬೇಟ್ ಶುರು ಮಾಡಬೇಕಾದ್ರೆ ಆ ಒಂದು ವಿಷಯದ ಬಗ್ಗೆ ನಾನು ಮಾತಾಡಿದ್ದೆ. ಸುಮಂತ ಪೊಲಿಟಿಕಲ್ ಒಂದು ನಿಮಿಷ ಸರ್ ಪೊಲಿಟಿಕಲ್ ಡಿಸೆಂಟ್ರಲೈಸ್ ಆಗಿದೆ ಇಡೀ ದೇಶದಲ್ಲಿ. ಎಕನಾಮಿಕಲಿ ಚೆಕ್ ಮಾಡಿಕೊಂಡಾಗ ಸೆಂಟ್ರಲೈಸ್ ಆಗಿರೋದು ಜಾಸ್ತಿ. ಅಂದರೆ ಕ್ರಮೇಣವಾಗಿ ಹಂತವಾಗಿ ಬರೀ ನರೇಂದ್ರ ಮೋದಿಯವರು ಮಾಡಿರೋ ಕೆಲಸ ಅಲ್ಲ ಇದು. ಇಲ್ಲಿಯವರೆಗೆ ನಮ್ಮನ್ನು ಯಾರ್ಯಾರು ಆಳಿದ್ದಾರೋ, ಕೇಂದ್ರದಲ್ಲಿ ಯಾರ್ಯಾರು ಇದ್ದರೋ ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿರೋ ಕೆಲಸ ಇದು. ಹೆಚ್ಚು ಭಾಗ ರಾಜ್ಯಗಳ ನಿಯಂತ್ರಣ ತನ್ನ ಕೈನಲ್ಲಿ ಇರಬೇಕು ಅಂತ ಹೇಳಿದ್ರೆ ಮನೆ ತಿಜೋರಿ ಬೀಗ ನನ್ನ ಕೈಲಿ ಇರಬೇಕು ಅಂತ. ಮನೆ ತಿಜೋರಿ ಬೀಗ ಯಾರ ಕೈಲಿರುತ್ತೆ ನೋಡಿ, ಅವ್ರ ಪವರ್ ಜಾಸ್ತಿ ಇರುತ್ತೆ. ಯಾವಾಗಲೂ ದುಡ್ಡಲ್ಲೇ ಇರುತ್ತಲ್ಲ, ಹೇಳ್ದಂಗೆ ಕೇಳಬೇಕು ಅಂತೇಳಿ. ಯಾವುದೋ ಪೆಟ್ರೋಲ್ ಒಂದು, ಡೀಸೆಲ್ ಒಂದು, ಇನ್ನೊಂದು ಕಡೆ ಗ್ಯಾಸ್ ಸಿಲಿಂಡ್ರದ್ದು, ಇದ್ರದ್ದು ಯಾವುದೋ ಸಣ್ಣ ಪುಟ್ಟ 3-3 ರೂಪಾಯಿ ಟ್ಯಾಕ್ಸ್ ಇಟ್ಕೊಂಡು ಯಾವ ರಾಜ್ಯ ಏನು ಕೆಮ್ಮಕ್ಕಾಗಲ್ಲ. ಮೋರೋವರ್ ಈ ಡಿಸೆಂಟ್ರಲೈಸೇಷನ್ ಯಾಕೆ ಹೇಳ್ತಿದ್ದೀನಿ ನಾನು ಅಂದರೆ, ನೋಡಿರಿ, ನಿಮ್ಮ ಹಳ್ಳಿಗೆ ಒಂದು ರಸ್ತೆ ಬೇಕು ಅಂದರೆ ಗ್ರಾಮ ಪಂಚಾಯತಿ ಡಿಸೈಡ್ ಮಾಡಲಿ ಅಥವಾ ತಾಲೂಕು ಪಂಚಾಯತಿ ಡಿಸೈಡ್ ಮಾಡಲಿ. ಇಲ್ಲಿ ಏನು ಮಾಡ್ಕೊಂಬಿಟ್ರು, ಬರ್ತಾ ನನ್ನ ಪ್ರೆಸೆನ್ಸ್ ಕಾಣಬೇಕು. ಹಳ್ಳಿಯ ಬೀದಿಯಲ್ಲೂ ದೊಡ್ಡ ಹೋರ್ಡಿಂಗಲ್ಲೂ ಬೋರ್ಡಲ್ಲೂ ನನ್ನ ಹೆಸರು ಕಾಣಬೇಕು, ನನ್ನ ಮುಖ ಕಾಣಬೇಕು, ನನ್ನ ಫೋಟೋ ಕಾಣಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡಿಬಿಟ್ರು, ಗ್ರಾಮ ಸಡಕ್, ಗ್ರಾಮ ಬಿಜ್ಲಿ, ನಾನು ಅದು ಕೊಟ್ಟೆ ಇದು ಕೊಟ್ಟೆ. ಇದೇನು ಮಾಡಿಬಿಟ್ರು ಹೇಳಿ, ಅವಾಗ ಜನಕ್ಕೆ ಪ್ರತಿದಿನ ಗೊತ್ತಾಗ್ತಿರುತ್ತೆ. ಗ್ರಾಮ ಪಂಚಾಯತಿ ಮೆಂಬರ್ ನೆನಪಾಗಲ್ಲ, ಆಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ನೆನಪಾಗಲ್ಲ, ರಾಜ್ಯದ ಮುಖ್ಯಮಂತ್ರಿನೂ ನೆನಪಾಗಲ್ಲ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೂ ನೆನಪಾಗಲ್ಲ. ನೋಡಿದ ತಕ್ಷಣ ಅವರಪ್ಪ ಅವರಂತೆ ನಮ್ಗೆ ರೋಡ್ ಕೊಡ್ತಿರೋದು, ಅಯ್ಯೋ ಅವರಂತೆ ನಮ್ಗೆ ನೀರು ಕೊಡ್ತಿರೋದು. 92% ಆಫ್ ದಿ ಎಲೆಕ್ಟ್ರಿಫಿಕೇಷನ್ನು ಮುಗಿದು ಹೋಗಿತ್ತು, 10 ವರ್ಷದಿಂದನೇ ಮುಗಿದಿತ್ತು. ಲಾಸ್ಟಲ್ಲಿ ಬಂದು 8 ರನ್ ಹೊಡೆದವರು ನಾನು ಸೆಂಚುರಿ ಹೊಡೆದ್ಬಿಟ್ಟೆ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ ಕಥೆ ಇದು. ನಾನು ಆವಾದ ಒಪ್ಪಲ್ಲ. ಇಲ್ಲಾಗಿರೋದು ಎಲ್ಲ ಪ್ರಧಾನಮಂತ್ರಿಗಳಿಗೂ ಸೇರಿಸೇ ಮಾತಾಡ್ತಿದ್ದೀನಿ ನಾನು. ಈ ಡಿಸೆಂಟ್ರಲೈಸೇಷನ್ ಅನ್ನೋ ಕಾನ್ಸೆಪ್ಟನ್ನೇ ಬದಿಗೊತ್ತುಬಿಟ್ಟು ಬರೀ ತನ್ನ ವೈಯಕ್ತಿಕ ತೇಜಸ್ಸನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋ ಸಲುವಾಗಿ ಸೆಂಟ್ರಲ್ಗೆ ತಗೊಂಡು ನಮ್ಮ ರಾಜ್ಯನ ಈ ಸ್ಥಿತಿಗೆ ತಂದ್ರ. ತೆರಿಗೆ ಈ ನ್ಯಾಯ ಮಾಡಿದ್ರ. ಇದು ಕೇಳಿದ್ರೆ ನಾನು ರೋಡ್ ಮಾಡಿದೆ, ನಾನು ಟೋಲ್ ಮಾಡಿದೆ, ನಾನು ಅಣೆಕಟ್ಟೆಗೆ 500 ರೂಪಾಯಿ ಕೊಟ್ಟೆ ಅಂತ ಹೇಳ್ತಾರಲ್ಲ, ಇದೆಲ್ಲ ವಿಷಯಲ್ಲಿರೋದು. ನನ್ನ ಪಾಲು ನೀನೇನು ಎನ್ಶೂರ್ ಮಾಡಿದ್ಯಪ್ಪ, ಕಾಸು ನನ್ನ ಕೈ ಕೊಡೋ ಹಣ ಅದನ್ನು ಕೊಟ್ಬಿಡು. ಯೋಜನೆ ಇದು, ಅದು ಬೇರೆ ಲೆಕ್ಕದಲ್ಲಿ ನಾವು ಮಾತಾಡೋಣ ಅಂತ. ಇಲ್ಲ ರಮಾಕಾಂತ್, ಒಂದು ನಿಮಿಷ ಸರ್, ಮುಂದೆ ಅರ್ಧ 30 ಸೆಕೆಂಡ್ಸ್. ನೀವು ಇದನ್ನು ಲಿಂಕ್ ಮಿಸ್ ಮಾಡ್ಕೊಳ್ತೀರಿ. ಏನು ಕೇಂದ್ರ ಸರ್ಕಾರದಿಂದ ಹಣಕಾಸು ಆಯೋಗದಿಂದ ಬರ್ತಿದೀವಿ ಹಣ, ಅದು ಬಂದೇ ಬರ್ತಾ ಇದೆ. ನೀವು ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ. ಹೇಳಿ ಸರ್. ನೀವು ಕಡಿಮೆ ಆಗಿದೆ 1.5% ಏನು ಕಡಿಮೆ ಆಯ್ತು 15 ಹಣಕಾಸು ಆಯೋಗದಲ್ಲಿ, ಅದಕ್ಕೆ ರಾಜ್ಯ ಸರ್ಕಾರವೇ ಕಾರಣ. ಅದಕ್ಕೋಸ್ಕರ ಏನ್ ಕೊಡ್ಬೇಕು ಅದು ಕೊಡ್ತಾರೆ. ನೆನ್ನೆ ಕೂಡ ಇದೆಷ್ಟೆಲ್ಲ ಗಲಾಟೆ ಆದ್ಮೇಲೆ 41,483 ಕೋಟಿ ರೂಪಾಯಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಮೊನ್ನೆ ಕೊಟ್ಟಿದ್ದಾರೆ 3 days ಬ್ಯಾಕ್. ಓಕೆ ಸರ್. ನೀವು ಗಲಾಟೆ ಮಾಡಿದ್ರೆ ಕಾಂಗ್ರೆಸ್ ಮಾಡಿದಾರ ಅಂತ ಯಾರು ನಿಲ್ಲಿಸಿಲ್ಲ. ಪ್ಲೀಸ್ ಡೋಂಟ್ ಮಿಸ್ಇಂಟರ್ಪ್ರಿಟ್ ಇದು. ರೋಡ್ ಮಾಡೋದು ಅಲ್ಲ, ಅದೆಲ್ಲ ರೋಡ್ ಮಾಡೋದು ಕೊಟ್ಟಿದ್ದಾರೆ 6,000 ಕೋಟಿ ರೂಪಾಯಿ. ಇಲ್ಲ ದಯವಿಟ್ಟು ತಾವು ಮಿಸ್ಇಂಟರ್ಪ್ರಿಟ್ ಮಾಡಬಾರ್ದು. ಇಲ್ಲಿ ಇದು ಮಿಸ್ಇಂಟರ್ಪ್ಷನ್. ನನ್ನ ವೆರಿ ಫಸ್ಟ್ ಕ್ವೆಶ್ಚನ್ ಇಲ್ಲಿ ಏನಾಗ್ತಿದೆ ಈಗ ನಮ್ಗೆ ಯಾವಾಗಲೂ ಜನರಲ್ ಆಗಿ ಏನು ಬರ್ತಿದೆ ಹೇಳಿ ಆನ್ಸರ್ ಅಶೋಕ್, ನೀವೇನೇ ಕೇಳಿ. ರೋಡ್ ಮಾಡಿದ್ರು, ರೈಲ್ ಜಾರ್ಡ್ ಕಂಬಿ ಎಳೆದ್ಬಿಟ್ರು, ಇದು ಹೇಳ್ತಾರಲ್ಲ. ಈಗ ನಾನು ಕೇಳ್ತಿರೋದು ತೆರಿಗೆ ಪಾಲು. ಒಂದು ನಾನು ಅವಾಗಲೇ ಹೇಳ್ದಂಗೆ, ಒಂದು ಟ್ಯಾಕ್ಸ್ ಕಲೆಕ್ಟ್ ಆದಾಗ GST ಸ್ಟೇಟ್ ಟ್ಯಾಕ್ಸ್ ಇರುತ್ತೆ, CGST ಇರುತ್ತೆ, ಅದರಲ್ಲಿ ಅರ್ಧ ಭಾಗ ನಿಮ್ಗೆ ಕೊಡ್ಬೇಕು, ಒಂದು ಸರ್ಟನ್ ಪರ್ಸೆಂಟೇಜ್, ಮಿಕ್ಕಿದ್ದು ತಗೊಳುತ್ತೆ. ನೀವೇನೇ ಪ್ರೋಗ್ರಾಮ್ ಮಾಡ್ಲಿ ನಿಮ್ ದುಡ್ಡು ನಿಮ್ ಕೊಟ್ಟಿದೀವಿ ತಾನೆ, ಖರ್ಚು ಮಾಡ್ಕೊಳ್ಳಿ. ಇಲ್ಲಿ ನಾವು ಕೇಳ್ತಿರೋದು ನಮ್ಗೆ ಏನು ಕೊಡ್ಬೇಕಂತಿದ್ದಾರೆ CGST ದಲ್ಲಿ ಅರ್ಧ ಭಾಗ ನಮ್ಗೆ ಕೊಡ್ಬೇಕಂತ ಕೇಳ್ತಿರೋದು. ಇವ್ರು ಏನೇನ್ ಯೋಜನೆ ಕೊಡ್ತಿದಾರಲ್ಲ, ಆ ಮಿಕ್ಕಿದ ಪೋರ್ಷನ್ ಇದೆಯಲ್ಲ CGST ಅರ್ಧ ಭಾಗ ತಗೋತಿದಾರಲ್ಲ, ಅದ್ರಲ್ಲಿ ಮಾಡ್ತಿರೋದು ಕರೆಕ್ಟ್. ಆ ಮಾಡೋ ದುಡ್ಡನ್ನ ನಾನು ಇದ್ರಲ್ಲಿ ಕೊಟ್ಟೆ ಅಂತ ತೋರಿಸ್ಕೊಳ್ಳೋ ತಪ್ಪು. ಎರಡನೇದು, ಇವ್ರು ಹೇಳ್ತಿದ್ರು ಪಾಲು ಅಂತ ಇದೀನಿ ಅಷ್ಟೇ, ನನಗೆ ಹೇಳಿದ ಪಾಲು ನನಗೆ ಕೊಟ್ಬಿಡಿ. ಕರೆಕ್ಟ್. ನಿಮ್ ಯೋಜನೆ ಮಾಡ್ಬಿಡಿ ಅಂತ ನನ್ನ ತಗ್ರ. ಇನ್ನೊಂದು, ಇವ್ರು ಹೇಳಿದ್ರು 1% ಡಿಡಕ್ಷನ್ ಹ್ಯಾಪನ್ ಇನ್ ಸಿದ್ದರಾಮಯ್ಯ ಗವರ್ಮೆಂಟ್. ಸುಳ್ಳು. ನನ್ನ ಹತ್ರ ಡೇಟಾ ಇದೆ. 2022-23 ಕರ್ನಾಟಕ ಸ್ಟೇಟ್ಗೆ ಟ್ಯಾಕ್ಸ್ ಪರ್ಸೆಂಟೇಜ್ ಬಂದಿದ್ದು 3.647%. ಡೇಟಾ ಇದೆ. ಇವ್ರು ಸುಳ್ಳು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಗವರ್ಮೆಂಟ್ ಅಲ್ಲಿ ಆಗಿದ್ದು ಅಂತ. ಒಂದು, ಇದು BJP ಗವರ್ಮೆಂಟ್ ಅಲ್ಲಿ ಆಗಿದ್ದು. ಅವಾಗ BS ಬೊಮ್ಮಾಯಿ ಅವರು ಅಥವಾ ಯಡಿಯೂರಪ್ಪನವರು ಯಾರೋ ಮುಖ್ಯಮಂತ್ರಿ ಇದ್ರು. ಅದು ಬಿಡಿ, ಮುಖ್ಯಮಂತ್ರಿ ಬಿಡಿ ಏನೋ ಮಾಡಿಲ್ಲ ಅಂತ ಅನ್ಕೊಳ್ಳೋಣ. ಯಾರೋ ಒಬ್ರು BJP ಯಾರಾಗ್ಲಿ ಕಾಂಗ್ರೆಸ್ ಆಗ್ಲಿ ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 25 ಜನ MP ಇದ್ದಾರೆ. ಅವ್ರು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕೂತ್ಕೋತಾರೆ. ಈ ದುಡ್ಡು ವಿಷಯದಲ್ಲಿ ಯಾಕೆ ಇದುವರೆಗೂ 25 ಜನ BJP MPಗಳು ಒಂದು ಮಾತಾಡಿಲ್ಲ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ? ಅವ್ರಿಗೆ ಬೇಡವಾ? ಯಾರು ಸೆಂಟ್ರಲ್ ದುಡ್ಡು ತಗೊಂಡ್ಬರಬೇಕಾಗಿರೋದು? ಸ್ಟೇಟ್ ಗವರ್ಮೆಂಟ್ ಅಥವಾ ಈ MPಗಳ? ಹೋಗಿ ನಮ್ಮ ರಾಜ್ಯಕ್ಕೆ ಬರಬೇಕು ದುಡ್ಡು ಬಂದಿಲ್ಲ ಅಂತ ಸ್ಟೇಟ್ ಗವರ್ಮೆಂಟ್ ಮಾಡಿಲ್ಲ ಅಂತಾನೆ ಅನ್ಕೊಳ್ಳಿ. BJP ಇದಾಗನು ಮಾಡಿಲ್ಲ, ಕಾಂಗ್ರೆಸ್ ಇದಾಗನು ಮಾಡಿಲ್ಲ. ನಿಮ್ಮ MPಗಳು ಏನ್ ಮಾಡ್ತಾ ಇದ್ರು? ಅದೊಂದು ಪ್ರಶ್ನೆ. ಇನ್ನೊಂದು, ಇವ್ರು ಹೇಳ್ತಿದ್ರು UPA ಟೈಮಲ್ಲಿ 85,000 ಕೋಟಿ ಟ್ಯಾಕ್ಸ್ ಬಂದಿದೆ.
UPA ಟೈಮಲ್ಲಿ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದ್ರೆ ಎಷ್ಟು ರೆವೆನ್ಯೂ ಜನರೇಟ್ ಆಗ್ತಿತ್ತು ಕರ್ನಾಟಕದಲ್ಲಿ? ಬರೀ 9 ಲಕ್ಷ ಕೋಟಿ. ಓಕೆ. ಇವತ್ತು 18 ಲಕ್ಷ ಕೋಟಿ, 18,000 ಲಕ್ಷ ಕೋಟಿ, 1000 ಟೈಮ್ಸ್ಗಿಂತ ಜಾಸ್ತಿ ರೆವೆನ್ಯೂ ಕರ್ನಾಟಕ ಜನರೇಟ್ ಮಾಡುತ್ತೆ. ನೀವು ಆ 80,000 ಕೋಟಿ ಅವಾಗ ಕೊಟ್ಬಿಡ್ತೀವಿ ನಾವು ಜಾಸ್ತಿ, ಇವಾಗ 2 ಲಕ್ಷ ಕೊಡ್ತಿದ್ವಿ. ಒಂದು ಆಪಲ್ನ ತಗೊಂಡೋಗಿ ನೀವು ವಾಟರ್ ಮೆಲನ್ ಕಂಪೇರ್ ಮಾಡ್ಬಿಟ್ಟು ವಾಟರ್ ಮೆಲನ್ ದೊಡ್ಡದಾಗಿದೆ ಅಂದ್ರೆ ಮುಟ್ಟಾಳ್ತಾನ ಅಂತಾರೆ ಅದಕ್ಕೆ. ಓಕೆ. ನೀವು ಕಂಪೇರ್ ಮಾಡ್ಬೇಕಾದ್ರೆ ಕರೆಕ್ಟ್ ಕಂಪ್ಯಾರಿಸನ್ ಇರಬೇಕು. ಇವಾಗ ಎಷ್ಟು ರೆವೆನ್ಯೂ? 18,000 ಲಕ್ಷ ಕೋಟಿ ನಾವು ರೆವೆನ್ಯೂ ಜನರೇಟ್ ಮಾಡ್ತಿರ್ಬೇಕಾದ್ರೆ ನೀವು ನಮ್ ಕಡಲೆಕಾಯಿ ಕೊಟ್ಬಿಟ್ಟು ನಾವು ಕೊಟ್ಬಿಟ್ಟಿದೀವಿ, ನಾವು ದುಡ್ಡು ಜಾಸ್ತಿ ಕೊಟ್ಟಿದೀವಿ. ಈ ಬಿಜೆಪಿ ಅವ್ರು ಅವಾಗ್ಲಿಂದ ಅದೇ ಹೇಳ್ತಿರೋದು, ನಾವ್ ಇಷ್ಟು ಕೊಟ್ವಿ, ನೀವು ಹಂಗೆ ಹೇಳ್ಬೇಡಿ. GSDP ಎಷ್ಟು ಪರ್ಸೆಂಟ್ ಕೊಟ್ರಿ ಅಂತ ಉತ್ತರ ಕೊಡಿ. ಅಂದ್ರೆ ಅವಾಗ ಟ್ಯಾಕ್ಸ್ ಕಲೆಕ್ಷನ್ಗೆ ಎಷ್ಟು ಪರ್ಸೆಂಟೇಜ್ ವೈಸ್ ಅವ್ರು ಎಷ್ಟು ಕೊಟ್ಟರು, ಇವತ್ತಿನ ಟ್ಯಾಕ್ಸ್ ಕಲೆಕ್ಷನ್ ರೇಷಿಯೋ ಮೇಲೆ ಇವತ್ತು ಎಷ್ಟು ಕೊಡ್ತಾ ಇದ್ದೀರಿ? ಹೌದು. ನಾನು ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. GST ಟ್ಯಾಕ್ಸ್ ಕಲೆಕ್ಷನ್ ಒಂದೇ ಲಾಸ್ಟ್ ಪಾಯಿಂಟ್. ಓಕೆ. 2023-24ರಲ್ಲಿ ನಾವು 15,000 ಕೋಟಿ ಟ್ಯಾಕ್ಸ್ ಬಂದಿದೆ. ಅದು 33% ಕಡಿಮೆ ದಾನ್ ದಿ ಎಸ್ಟಿಮೇಟೆಡ್ ಅಮೌಂಟ್. ನಮಗೆ 33% ಜಾಸ್ತಿ ಬರ್ಬೇಕಾಗಿತ್ತು ಅಂದ್ರೆ 25,000 ಕೋಟಿ ಬರ್ಬೇಕಿತ್ತು, ಬಂದಿದ್ದು ಬರೀ 15,000 ಕೋಟಿ. ಮತ್ತೆ GST ಕಾಂಪನ್ಸೇಷನ್ 10,500 ಕೋಟಿ ಬರಬೇಕಾಗಿದ್ದು ಬರೀ ಬಂದ 5,000 ಕೋಟಿ. ಇದು ಪ್ಲಾನಿಂಗ್ ಕಮಿಷನ್ ಅಲ್ಲಿ ಅಲೋಕೇಟ್ ಆಗಿರೋ ಅಮೌಂಟ್, ನಾವು ಕೋಟ್ ಮಾಡಿರೋದಲ್ಲ. ಅದ್ಯಾಕೆ ಬರ್ಲಿಲ್ಲ?